ಗರ್ಜೆ. ಮುಖ್ಯಾಂಶಗಳು: ಸೋಮವಾರ ಸಂಜೆ ಸಾಗರದಲ್ಲಿ ಮೇಘಸ್ಫೋಟ, ಮಳೆಯ ಆರ್ಭಟ, ತಿಲಕ್ ರಸ್ತೆ, ಮಾರ್ಕೆಟ್ ರಸ್ತೆಗಳಲ್ಲಿ ಪ್ರವಾಹ. ಸಾಗರದ ಶ್ರೀ ಶಂಕರ ಮಠದಲ್ಲಿ ಶರನ್ನವರಾತ್ರಿ ಅಕ್ಟೋಬರ್ 3ರಿಂದ 12ರವರೆಗೆ ಹೋಮ ಹವನ, ಸಾಂಸ್ಕೃತಿಕ ಸಂಭ್ರಮ. ಸಾಗರದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ. 170ನೇ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ. ಸಾಗರದ ಕೋರ್ಟ್ ರಸ್ತೆಯ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ. ಎನ್ಸಿಸಿ ಮತ್ತು ಎನ್ಎಸ್ಎಸ್ ಗಳಿಂದ ಸಾರ್ವಜನಿಕರಿಗೆ ಜಾಗೃತಿ ಕರೆ. ಬ್ಯಾಂಕರ್ಸ್ಗಳ ಸಭೆ. ಕೃಷಿ ಸಾಲ ಸೇರಿದಂತೆ ವಿವಿಧ ಸರ್ಕಾರದ ಯೋಜನೆಗಳ ಸಮಗ್ರ ಅನುಷ್ಠಾನಕ್ಕೆ ಸಂಸದ ಬಿವೈ ರಾಘವೇಂದ್ರ ಕರೆ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇದ್ದೀರಿ. ಸೋಮವಾರ ಸಂಜೆ ಸಾಗರದಲ್ಲಿ ಮೇಘಸ್ಫೋಟ, ಮಳೆಯ ಆರ್ಭಟ. ಸಾಗರ ಪಟ್ಟಣದ ಮಾರ್ಕೆಟ್ ರಸ್ತೆ, ತಿಲಕ್ ರಸ್ತೆಯಲ್ಲಿ ಪ್ರವಾಹ ಮಾದರಿಯಲ್ಲಿ ನೀರು. ಎಲ್ಲಿ ನೋಡಿದರೂ ಅಲ್ಲಿ ನೀರು. ಇಂತಹ ಒಂದು ಮೇಘಸ್ಫೋಟದಿಂದ ಜನ ಮೂಕ ವಿಸ್ಮಿತರಾಗಿ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇಂತಹ ಒಂದು ಮೇಘಸ್ಫೋಟ ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೆ ಶರನ್ನವರಾತ್ರಿ ಪ್ರಯುಕ್ತ ಪ್ರತಿದಿನ ವಿಶೇಷ ಧಾರ್ಮಿಕ ಹೋಮ ಹವನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಸಾಧಕರುಗಳಿಗೆ ಶ್ರೀ ಶಾರದಾ ಪ್ರಸಾದಂ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಧರ್ಮದರ್ಶಿ ಅಶ್ವಿನ್ ಕುಮಾರ್ ಮಾಹಿತಿ ನೀಡಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ 25ನೇ ವರ್ಷದ ಶರನ್ನವರಾತ್ರಿ ಉತ್ಸವ ನಡೆಯುತ್ತಿದೆ. ಜಗದ್ಗುರುಗಳ ಸನ್ಯಾಸ ಸ್ವೀಕರಿಸಿ 50 ವರ್ಷಗಳಾಗಿದ್ದು ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದ್ದೇವೆ. ಈ ಪ್ರಯುಕ್ತ ಪ್ರತಿ ತಿಂಗಳು ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಶಂಕರ ಮಠದಲ್ಲಿ ನಡೆಸಲಾಗುತ್ತಿದೆ ಎಂದರು. ಶಾರದಾ ಶರನ್ನವರಾತ್ರಿ ಮಹೋತ್ಸವವು ಶ್ರೀ ಕ್ರೋಧಿ ನಾಮ ಸಂವತ್ಸರದ ಅಶ್ವಯುಜ ಶುಕ್ಲ ಪ್ರತಿಪತ್ ಅಕ್ಟೋಬರ್ 3ರಿಂದ ಗುರುವಾರದಿಂದ ಅಶ್ವಯುಜ ಶುಕ್ಲ ದಶಮಿ ಅಕ್ಟೋಬರ್ 12ರ ಶನಿವಾರದವರೆಗೂ ದಿನನಿತ್ಯ ಜರುಗುತ್ತದೆ. ಪ್ರತಿದಿನವೂ ವಿಶೇಷ ಪೂಜೆ, ವಿಶೇಷ ಅಲಂಕಾರ, ಸಪ್ತಪತಿ ಪಾರಾಯಣ, ವಿವಿಧ ಹವನಗಳು, ಕುಂಕುಮಾರ್ಚನೆ, ಅಷ್ಟವಿಧಾರ್ಚನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಎಂದರು. ಅಕ್ಟೋಬರ್ 11ರ ಶುಕ್ರವಾರ ನವಚಂಡಿಕಾ ಯಾಗ ಆಯೋಜಿಸಿದ್ದು ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾವತಿ ಇರುತ್ತದೆ. ನಂತರ 1 ಗಂಟೆಗೆ ಪ್ರಸಾದ ವಿನಿಯೋಗವಿರುತ್ತದೆ. ಪ್ರತಿದಿನ ಸಂಜೆ 6 ಗಂಟೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಹಾಗೂ ಶಾಂಕರ ಸ್ತೋತ್ರ ಪಠಣವಿರುತ್ತದೆ ಎಂದರು. ಅಕ್ಟೋಬರ್ 5ರಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀ ಶಾರದಾ ಪ್ರಸಾದಂ ಪುರಸ್ಕಾರ ಸಮಾರಂಭವಿರುತ್ತದೆ. ಶ್ರೀಮತಿ ಶಶಿಕಲಾ ಮೂರ್ತಿ, ಬೆಂಗಳೂರು ಇವರು ಕನ್ನಡದಿಂದ ಬ್ರೈಲ್ ಲಿಪಿಗೆ ತರ್ಜುಮೆ ಮಾಡುವ ಮೂಲಕ ಅಂಧ ಮಕ್ಕಳಿಗೆ ಅನುಕೂಲ ಮಾಡಿಕೊಡುತ್ತಿರುವ ಇವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಸಾಗರದ ಕೊಂಕಣಿ ಆಚಾರ್ ಸಮಾಜದ ಶ್ರೀ ಶಾರದಾಂಬಾ ದೇವಸ್ಥಾನ ರೈಲ್ವೆ ಸ್ಟೇಷನ್ ಸಮೀಪ ಇದರ ಅಧ್ಯಕ್ಷರು ಧಾರ್ಮಿಕ ಶ್ರದ್ಧೆ, ಭಕ್ತಿಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಸಮಾಜಮುಖಿ ವ್ಯಕ್ತಿ KV ಜಯರಾಮ್ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಇಬ್ಬರಿಗೂ ಶ್ರೀ ಶಾರದಾ ಪ್ರಸಾದಂ ಪುರಸ್ಕಾರ ನೀಡಲಾಗುವುದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಮೂಲ್ ಅಧ್ಯಕ್ಷರಾದ HN ವಿದ್ಯಾಧರ್ ಅವರು ವಹಿಸುವರು ಎಂದು ಮಾಹಿತಿ ನೀಡಿದರು. ಅಕ್ಟೋಬರ್ 6ರಿಂದ ಅಕ್ಟೋಬರ್ 8ರವರೆಗೆ ಸದಾನಂದ ಶರ್ಮ ವಿರಚಿತ ಕಥಾಭಾಗ ಮಧು ಕೈಟಬರ ಸಂಹಾರ ಹಾಗೂ ಮಹಿಷಾಸುರ ಮರ್ದಿನಿ ಮತ್ತು ಶುಭ ನಿಶುಂಬರ ಸಂಹಾರ ಕಥಾಭಾಗಗಳನ್ನು ಗಮಕ ವಾಚನ ವ್ಯಾಖ್ಯಾನ ನಡೆಸಿಕೊಡುವರು. ಅಕ್ಟೋಬರ್ 9ರಂದು ಬುಧವಾರ ಪಬ್ಲಿಕ್ ಟಿವಿಯ ಖ್ಯಾತ ಜ್ಯೋತಿಷಿಗಳು ವಿದ್ವಾನ್ ಶ್ರೀ ಕಮಲಾಕರ ಭಟ್ ಇವರಿಂದ ಶ್ರೀ ಶೃಂಗೇರಿ ಗುರು ಪರಂಪರೆ ಕುರಿತು ಪ್ರವಚನವಿರುತ್ತದೆ. ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು, ಕಲಾಸಕ್ತರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಶಾರದೆ ಕೃಪೆಗೆ ಪಾತ್ರರಾಗಬೇಕೆಂದು ಧರ್ಮಾಧಿಕಾರಿಗಳು ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸವಿತಾ, ಶ್ರೀಕಾಂತ್, ಪ್ರಭಾ ವೆಂಕಟೇಶ್, ಕಸ್ತೂರಿ ಕೃಷ್ಣಮೂರ್ತಿ, ಮಾಸ ನಂಜುಂಡಸ್ವಾಮಿ, ಐವಿ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಅದು 5ನೇ ತಾರೀಕಿನ ದಿವಸ ಆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ 2 ಜನರನ್ನು ನಾವು ಈ ಸೇರಿ ನಾವು ಗುರುತಿಸಿದ್ದೇವೆ. ಒಂದು ಶಶಿಕಲಾ
ಮೂರ್ತಿ ಅಂತೇಳಿ. ಮೂಲತಃ ಅವರು ಸಾಗರದವರೇ, ಈಗ ಅವರು ಬೆಂಗಳೂರು ವಾಸಿಯಾಗಿದ್ದಾರೆ. ಒಂದು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡುವಂಥವ್ರು. ನಮ್ಮ 60ನೇ ವರ್ಷದ ನಂತರ ಅವರು ಈ ಬ್ರೈಲ್ ಲಿಪಿಯನ್ನು ಕನ್ನಡದಿಂದ ಬ್ರೈಲ್ ಲಿಪಿಗೆ ತರ್ಜುಮೆಯನ್ನು ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಅನೇಕ ಈ ರೀತಿಯ ಅಂತರ ಶಾಲೆಗಳಿಗೆ ಅವರು ಒಬ್ಬ ರಿಸೋರ್ಸ್ಫುಲ್ ಪರ್ಸನ್ ಆಗಿ ಇವತ್ತು ಇದಾಗಿದ್ದಾರೆ. ಅವ್ರನ್ನ ಕರೆದು ಅವರಿಗೆ ಶಾರದಾ ದಮನಿತರುಗಳ ಪರವಾದ ಹೋರಾಟದಿಂದ ಶೋಷಣೆ ಮುಕ್ತ ಸಮಾಜದ ನಿರ್ಮಾಣಕ್ಕೆ ನೂತನ ಸಂಘಟನೆ ನಾಂದಿಯಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ ಹೊನಗೋಡು ಹೇಳಿದರು. ಅವರು ಸಾಗರದ ಪವಿತ್ರ ಸಭಾಂಗಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಮತ್ತು ಸಾಗರ ತಾಲೂಕು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಮಾತನಾಡಿದರು. ದಲಿತ ಸಂಘಟನೆ ಎಂದರೆ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಸೀಮಿತವಲ್ಲ. ಸಮಾಜದಲ್ಲಿನ ಎಲ್ಲ ವರ್ಗದ ತುಳಿತಕ್ಕೆ ತುತ್ತಾದ ಶೋಷಿತ ಕುಟುಂಬಗಳ ಪರವಾಗಿ ಧ್ವನಿ ಎತ್ತುವ ಮತ್ತು ಸಂಘಟಿಸುವ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಎಂದು ಪ್ರೊಫೆಸರ್ ಕೃಷ್ಣಪ್ಪನವರು ಸಂಘಟನೆಯನ್ನು ಹುಟ್ಟುಹಾಕಿ ಹೋರಾಟದ ಮೂಲಕ ನ್ಯಾಯ ಕೊಡಿಸಿದ್ದಾರೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಶೋಷಣೆಗೆ ಒಳಗಾಗಿಯೂ ತನ್ನೊಳಗಿನ ಛಲದ ಪರಿಣಾಮ ಉನ್ನತ ಶಿಕ್ಷಣ ಪಡೆದು ರಾಜಕೀಯದಲ್ಲಿ ಅಧಿಕಾರದ ಅವಕಾಶ ಹೊಂದುವ ಮೂಲಕ ಸಮಗ್ರ ಶೋಷಿತರ ಪರವಾಗಿ ಕಾನೂನು ರಚಿಸುವ ಮೂಲಕ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಅಂತಹ ಚಿಂತಕರ ಆಶಯ ಸಾಕಾರಗೊಳಿಸುವ ಕಾರ್ಯ ದಲಿತ ಸಂಘರ್ಷ ಸಮಿತಿಯಿಂದ ಆಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಲ್ಲ ಶೋಷಿತರ ಸಮುದಾಯಗಳ ಪರವಾಗಿ ಉತ್ತಮ ಮಾರ್ಗದರ್ಶನದ ಮೂಲಕ ಶೋಷಣೆ ಮುಕ್ತಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಿರಂತರ ಪ್ರಯತ್ನಿಸಿರುವ ಮಹಾನ್ ಮಾನವತಾವಾದಿಯ ಜಯಂತಿ ಆಚರಣೆಯ ಮೂಲಕ ದಲಿತ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತದೆ ಎಂದರು. ಸ್ವಾತಂತ್ರ್ಯ ನಂತರ ಶೋಷಿತರ ಪರವಾಗಿ ಸಂವಿಧಾನ ರಚನೆಯಾದ ಮೇಲೂ ಜೀವಂತವಾಗಿ ಕಾಡುತ್ತಿದ್ದ ಶೋಷಣೆಯ ವಿರುದ್ಧ ಪ್ರೊಫೆಸರ್ ಕೃಷ್ಣಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟುಹಾಕಿ ಹೋರಾಟದ ಮೂಲಕವೇ ನ್ಯಾಯ ಕೊಡಿಸುವ ಕಾಯಕ ಮಾಡಿರುವುದು ಇಂದಿನ ಸಂಘಟನೆಯ ಮುಖಂಡರುಗಳಿಗೆ ಉತ್ತಮ ಮಾದರಿಯಾಗಿದೆ ಎಂದರು. ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಆಡಳಿತ ತಕ್ಷಣ ಸ್ಪಂದಿಸುವಂತಹ ವಿಶ್ವಾಸಯುತ ಪರಿಣಾಮಕಾರಿ ನ್ಯಾಯಯುತ ಹೋರಾಟಗಳನ್ನು ಮಾಡಬೇಕು. ಹೋರಾಟದ ಸಂಖ್ಯೆಗಿಂತ ನ್ಯಾಯಯುತವಾದ ವಿಷಯಗಳ ಕುರಿತು ಹೋರಾಟ ರೂಪಿಸಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪನವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮೂಲಕ ಗೌರವ ಸಲ್ಲಿಸಿದರು. ವೇದಿಕೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ರೇವಪ್ಪ ಹೊಸಕೊಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿಆರ್ ಪಾಂಡುರಂಗಸ್ವಾಮಿ ಮತ್ತು ಕೋಡಿಗಲ್ ರಮೇಶ್, ತೆರಿಕೆರೆ ವೆಂಕಟೇಶ್ ಹಾಗೂ ಎಚ್ ಮುನಿಯಪ್ಪ, ರಂಗಪ್ಪ ಹರಮಘಟ್ಟ, ಲೋಕೇಶ್ ತಿಮ್ಲಾಪುರ, ಅಂಜಯ್ಯ, ಸೋಮಶೇಖರ್ ಅರಮನೆಕೇರಿ, ಗಣಪತಿ ಮೊಡ್ನಾಳ, ಹಿರಣ್ಯಪ್ಪ ಸಂಗಣ್ಣಕೆರೆ ಮತ್ತು ಕಲ್ಲಪ್ಪ ಮೆಣಸಿನಹಾಳ, ಗಣಪತಿಯಪ್ಪ, ಕೆವಿ ಪ್ರವೀಣ್ ನ್ಯಾಯವಾದಿ, ಆನಂದ್ ಪೂಜಾರಿ ಮಾಸೂರ್ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯ ಸಂಘಟನಾ ಸಂಚಾಲಕ ಧರ್ಮಪ್ಪ ಅಂದಾಸೂರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಮೇಶ್ ಬಂದಗದ್ದೆ ಸ್ವಾಗತಿಸಿ ಮಂಜಪ್ಪ ಜನ್ನೆ ಹಾಕಲು ಕಾರ್ಯಕ್ರಮ ನಿರೂಪಿಸಿ ರವಿಕುಮಾರ್ ಬೆಳೆಯೂರು ವಂದಿಸಿದರು. ಕೋಡಿಗಲ್ ರಮೇಶ್ ಕ್ರಾಂತಿ ಗೀತೆಯನ್ನು ಹಾಡಿದರು. ಹಲವಾರು ಸಂಘಟನೆಗಳ ದಲಿತ ಸಂಘಟನೆ ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಸೊಲಬಣ್ಣ ಶೆಟ್ಟಿ ಕಾಲೇಜು ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಹಾಗೂ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಹ್ಯುಮ್ಯಾನಿಟಿ ಯೂತ್ ಸಾಗರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಗ್ಗೆ ಸಾಗರದ ನ್ಯಾಯಾಲಯದ ರಸ್ತೆಯ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಿದರು. ಈ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆಯಲಾಗಿದ್ದ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಸುಮಾರು 25ಕ್ಕೂ ಹೆಚ್ಚು ಬ್ಯಾಗ್ಗಳಲ್ಲಿ ತುಂಬಿದರು. ಗಾಂಧಿ ಜಯಂತಿ ಪೂರ್ವಭಾವಿಯಾಗಿ ಪ್ರತಿ ವರ್ಷವೂ ಇಂತಹ ಸ್ವಚ್ಛತಾ ಕಾರ್ಯವನ್ನು ಈ ಸಂಘಟನೆಗಳು ಕೈಗೊಳ್ಳುತ್ತಿವೆ. ಗಾಂಧಿ ಜಯಂತಿಯಿಂದ ನಾಗರಿಕರು ನಗರದ ಸ್ವಚ್ಛತೆ ಕುರಿತು ಜಾಗೃತಿ ಹೊಂದಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಹಂತ ಹಂತವಾಗಿ ತ್ಯಜಿಸಬೇಕು. ಪಟ್ಟಣ, ನಗರ, ಮಹಾನಗರ ಸೇರಿದಂತೆ ದೇಶದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿದರೆ ಆರೋಗ್ಯವಂತ ಭಾರತದ ನಿರ್ಮಾಣ ಸಾಧ್ಯ ಎಂದು ಸಂಘಟನೆಯಲ್ಲಿ ಸಾರಲಾಯಿತು. ಸ್ವಚ್ಛತೆಯ ಕುರಿತು ಘೋಷಣೆ ಕೂಗಿದರು. ಎನ್ಎಸ್ಎಸ್ ಕಮಾಂಡೆಂಟ್ ನೂತನ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಚ್.ಕೆ. ನಾಗಪ್ಪ ಮೊದಲಾದವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ಉತ್ತಮ ಮಾರ್ಗದರ್ಶನ ನೀಡಿದರು. ಆರೋಗ್ಯವನ್ನು ಅಭಿವೃದ್ಧಿಗೆ ಆಗುತ್ತೆ ಈ ಒಂದು ಅಧ್ಯಯನದಿಂದ. ಅದರಿಂದ ನಿಮ್ಮೆಲ್ಲರೂ ಪ್ರಯತ್ನ ಮಾಡಲಿ. ನಾವು ಪ್ರತಿ ವರ್ಷ ಈ ಥರ ಪ್ಲಾಸ್ಟಿಕ್ ಕಲೆಕ್ಷನ್ ಡ್ರೈವು, ಸ್ವಚ್ಛ ಭಾರತ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದೆ. ದಯವಿಟ್ಟು ನಿಮ್ಮ ಒಂದು ತಪ್ಪನ್ನು ತಿಳಿಸ್ಕೊಂಡು ಬರ್ರಿ. ಏಕೆ ನಾವು ಮಾತ್ರ ಈ ಥರ ಪ್ಲಾಸ್ಟಿಕ್ ಎಲ್ಲ ಕಲೆಕ್ಷನ್ ಮಾಡಬೇಕು ಮತ್ತು
ದಯವಿಟ್ಟು ಅದೆಲ್ಲ ನಮ್ಮದಿಂದ ಇನ್ನೊಬ್ಬರಿಗೆ ಮಾಹಿತಿ ಕೊಡಬೇಕು. ಬೇರೆ ಯಾವುದೂ ತಪ್ಪಲ್ಲ ತಿಳ್ಸ್ಕೊಬೇಡಿ. ಇದರಿಂದ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಹೇಳಿ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ನನ್ನ ಸಣ್ಣ ಸಣ್ಣ ಪ್ಲಾಸ್ಟಿಕ್ಗಳನ್ನು ಲೇಸ್ ಆಗಲಿ, ಬಿಸ್ಕೆಟ್ ಪ್ಯಾಕ್ಸ್ ಆಗಲಿ, ಸಣ್ಣ ಸಣ್ಣ ಫುಡ್ ಪ್ಯಾಕೇಜ್ ಕವರ್ ಆಗಲಿ, ಅದೇ ನಾವು ಬೇಸ್ ರೋಡಲ್ಲಿ ಮಾಡ್ತಾ ಇದ್ದೀವಿ. ಅದು ನಾವೇ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಮ್ಮ ಪರಿಸರ ಸ್ವಚ್ಛವಾಗಿರೋದು ನಮ್ಮ ಜವಾಬ್ದಾರಿ. ಸೊ ದಯವಿಟ್ಟು ಅದನ್ನು ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅದನ್ನು ದಯವಿಟ್ಟು ಅದನ್ನು ನಿಮ್ಮ ಜೀವನದಲ್ಲಿ ಅದನ್ನು ಫಾಲೋ ಮಾಡಿ ಎಲ್ಲರಿಗೂ ಕೃಷಿ ಸಾಲಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಪಿಎಂ ಹಾಗೂ ವಿಶ್ವಕರ್ಮ ಮುದ್ರಾ ಕೃಷಿ ಯೋಜನೆಗಳು, ವಸತಿ, ಶಿಕ್ಷಣ, ಸಾಲ ಸೌಲಭ್ಯ ಸೇರಿದಂತೆ ವಿವಿಧ ಯೋಜನೆಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಶಿವಮೊಗ್ಗ ಸಂಸದರಾದ BY ರಾಘವೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ DLRC ಬ್ಯಾಂಕರ್ಸ್ ಸಭೆ ಹಾಗೂ DCC ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಉಪನಿರ್ದೇಶಕ ಸುರೇಶ್ ಮಾತನಾಡಿದರು. PM ಸ್ವನಿಧಿ ಸಾಲ ಯೋಜನೆಯಡಿ ಮೊದಲ ಹಂತದ ಸಾಲ 10,000 ನೀಡುವಲ್ಲಿ %75%, ಎರಡನೇ ಹಂತದ ₹20,000 ನೀಡುವಲ್ಲಿ %101 ಮತ್ತು ಮೂರನೇ ಹಂತದ ₹50,000 ನೀಡುವಲ್ಲಿ %158 ಪ್ರಗತಿ ಸಾಧಿಸಲಾಗಿದೆ ಎಂದರು. PM ವಿಶ್ವಕರ್ಮ ಯೋಜನೆಯಡಿ ಒಟ್ಟು 85,223 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, 65,305 ಅರ್ಜಿಗಳನ್ನು ಮೊದಲನೇ ಹಂತದಲ್ಲಿ, 16,979 ಅರ್ಜಿಗಳನ್ನು ಎರಡನೇ ಹಂತದಲ್ಲಿ ಹಾಗೂ ಮೂರನೇ ಹಂತದಲ್ಲಿ 13,920 ಅರ್ಜಿಗಳನ್ನು ಶಿಫಾರಸು ಮಾಡಲಾಗಿದೆ. ಬ್ಯಾಂಕರ್ಗಳಲ್ಲಿ 3,882 ಅರ್ಜಿಗಳು ಸ್ವೀಕೃತವಾಗಿದ್ದು, 2,007 ಮಂಜೂರಾಗಿದೆ. 1,507 ಅರ್ಜಿಗಳು ತಿರಸ್ಕೃತಗೊಂಡಿವೆ ಎಂದರು. ಸಂಸದರು ಪ್ರತಿಕ್ರಿಯಿಸಿ, PM ವಿಶ್ವಕರ್ಮ ಪ್ರಧಾನಮಂತ್ರಿ ನೀವು ಡಿಸಿಷನ್ ತೆಗೆದುಕೊಳ್ಳಿ. ಯಾರಿಗೆ ಶಕ್ತಿ ಇದೆ ಇನ್ಸಿಸ್ಟ್ ಮಾಡಿ ತಗೊಂಡಿ, ಯಾರಿಗೆ ಆಗಲ್ಲ ಒಂದು ಆಸಕ್ತಿ ಕೊಡಿ. ₹400 ಒಂದು ಲಿಮಿಟ್ ಬರುತ್ತೆ. ಎಷ್ಟಾಗುತ್ತೆ ಫ್ಲಾಶ್ ರೆಂಟಲ್